ಜೈ ಶ್ರೀರಾಮ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹಿಂದೂ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಮ್ಮ ಗೆಸ್ಟ್ ಹೌಸಿನಲ್ಲಿ ಇವತ್ತು ರೈಸ್ ಪಲಾವ್ ಮಾಡುತ್ತಿದ್ದೇವೆ. ಅದರ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುತ್ತಾ ವಿಡಿಯೋ ಚಾಲು ಮಾಡುತ್ತೇನೆ. ಮೊದಲಿಗೆ ಒಂದು ಬೋಗಾಣಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಕರಿಮೆಣಸಿನಕಾಳು, ರೈಸ್ ಎಲೆ, ಹೆಚ್ಚಿದ ಕೋಬೀಜು, ಬಾಡ್ ಬಾಡು, ಗರಂ ಮಸಾಲ, ಹೆಚ್ಚಿದ ಟೊಮಾಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್, ಹೆಚ್ಚಿದ ಮಿಕ್ಸಿ ಮಾಡಿದ ಮೆಣಸಿನ್ಕಾಯಿ. ಸುಮ್ಮನೆ ನಗಬೇಡ್ರಿ, ಅಲ್ಲಿ ಕೇಳ್ತದ. ಸ್ವಲ್ಪ ಚೆನ್ನಾಗಿ ಹುರಿಯಬೇಕು ಫ್ರೆಂಡ್ಸ್. ಎಲ್ಲ ಕೋಬೀಜ್ ಬಾಯ್ತು. ಬರ್ರಿ. ಶೇಂಗಾ, ವಟಾಣಿ, ಬೀಟ್ರೂಟ್, ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ರಾಕತ್ತಲ್ಲ. ಬೀಟ್ರೂಟ್, ಬೀಟ್ರೂಟ್, ಬಟಾಟೆ, ಫ್ಲವರ್ ತಲೆಯಾಗ ಬರೋಲ್ಲ ನೋಡ. ಯೂಟ್ಯೂಬ್ ಕೂಡ ನೀರು, ಬಟ್ಟಿಕಾಯಿ, ದಪ್ಪ ಉಪ್ಪು, ಬಸ್ ಪಲಾವ್ ಮಸಾಲ, MPR, ಹೆಚ್ಚಿದ ಕೊತ್ತಂಬರಿ. ಇದನ್ನೆಲ್ಲ ಹಾಕಿ ಫ್ರೆಂಡ್ಸ್ ಒಂದು 5 ನಿಮಿಷ ನೀರು ಕುದಿಯಲು ಬಿಡಬೇಕು. ನೀರು ಕುದಿಯೋದಾದ ಮೇಲೆ ರೈಸ್ ಅಕ್ಕಿ ಹಾಕಬೇಕು ಫ್ರೆಂಡ್ಸ್. ರೈಸ್ ಮಾಡಲು 1 ಸೇರ್ ಅಕ್ಕಿಗೆ 2 ಸೇರ್ ನೀರು ಹಾಕಬೇಕು. ರುಚಿಗೆ ತಕ್ಕಂತೆ ಉಪ್ಪು ಖಾರ ಹಾಕಿ ಮಾಡಬೇಕು ಅಡಿಗೆ ರೈಸ್. ಇದು 15 ಸೇರ್ ರೈಸ್ ರೆಡಿ ನಮ್ಮದು ಈಗ.
ಇದು ಉಣ್ಕೋಕ್ಲೆ ಇದು ರೈಸ್ ಆಗೋದಕ್ಕೆ 20 ನಿಮಿಷ. ಅಕ್ಕಿ ಹಾಕಿದ ಕೂಲೆ ತಿರುಗಾಡಬೇಕು ಫ್ರೆಂಡ್ಸ್. ಇರ್ಲಿಕ್ಕೆ ಅಕ್ಕಿ ಗಂಟಾಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಕುದಿಯುವಾಗ ತಿರುಗಾಡಬೇಕು. ಈಗ ಸ್ವಲ್ಪ ತಿರುಗಾಡಬೇಕು. ಈಗ ಸ್ವಲ್ಪ ತಿರುಗಾಡಿ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಇದಾದ್ಮೇಲೆ ಒಂದು 5 ನಿಮಿಷ ತಿರುಗಾಡಕ್ಕೆ ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ ನಮ್ಮ ರೈಸ್. ಈ ತರ ಪಲಾವ್ ಆಗಿರುತ್ತದೆ ವೈಟ್ ರೈಸ್. ನೋಡಿ ಈಗ ನಾವು ಚೆನ್ನಾಗಿ ಇದನ್ನ ರೈಸ್ ತಳಿಗೆ ಆಗೋ ತರ ಚೆನ್ನಾಗಿ ತಿರುಗಾಡಬೇಕು ಫ್ರೆಂಡ್ಸ್. ಅದು ಕುದಿಯುವಾಗ ರೈಸ್ ಒಂದು ಕಡೆ, ಶೇಂಗಾ ಒಂದು ಕಡೆ, ವಟಾಣಿ ಒಂದು ಕಡೆ ಆಗಿರುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ಚೆನ್ನಾಗಿ ತಿರುಗಾಡಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ವೈಟ್ ರೈಸ್ ಪಲಾವ್ ರೈಸ್ ರೆಡಿ. ರೈಸ್ ರೆಡಿಯಾಗಿದೆ. ಕೊತ್ತಂಬರಿ ಉದುರಿಸಬೇಕು. ಟೇಸ್ಟ್ ಭಾರಿ. ಇದೊಂದು ವಿಡಿಯೋ ಮಾಡಿ ಚಾನಲ್. ಯೂಟ್ಯೂಬ್ ಚಾನಲ್. क्या बता रहे अरे वो फॉलो करते हैं यार. ಇವ್ರು ಕುಂತಿದ್ರು. ನೋಡು ಅದನ್ನ ಸ್ವಲ್ಪ ಹಾಕಿ ನೋಡು, ಫಸ್ಟ್ ಸ್ವಲ್ಪ ಹಾಕಿ. ರೈಸ್ ಕಾಣ್ಬೋದು. खाली का बना दो भाई. तो अपना ब्लॉग को फॉलो करता हूँ खाली इतना. साग पड़े ना. चलो चलो.